ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ನ ಮೇಲೆ ಅಥವಾ ಕೆಳಗಡೆ ತಗೊಂಡೋಗಬಹುದಾಗಿರುವಂತ ಕೀ ಇವೆಂಟ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋಂತ ಪ್ರಯತ್ನ ಮಾಡೋಣ. ಈ ವಾರ ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಅಂತ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ಇವೆಂಟ್ಸ್ ಮಾರ್ಕೆಟ್ ಅಲ್ಲಿ ಈ ವಾರ ಇದೆ. ಆ ಎಲ್ಲ ಇವೆಂಟ್ಸ್ ಗಳನ್ನ ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ಒಂದ್ಸಲ ಓವರ್ ವ್ಯೂ ಮಾಡೋದಾದ್ರೆ 5 ಡೇಸ್ ಅಲ್ಲಿ ನೋಡಬಹುದು ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಅಂದ್ರೆ ತುಂಬಾ ದೊಡ್ಡ ಮಟ್ಟದ ನೆಗೆಟಿವ್ ಏನಲ್ಲ, ಫ್ಲಾಟ್ ಅಂತ ಹೇಳ್ಬೋದು, ಅಥವಾ ಸ್ವಲ್ಪ ಪ್ರಮಾಣದಲ್ಲಿ 0.21% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಕಳೆದ ವಾರ. ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಲಾಸ್ಟ್ 5 ಡೇಸ್ ಅಲ್ಲಿ ನೋಡಬಹುದು, ಇಲ್ಲಿ 10 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ, ಅಥವಾ ಇದು ಕೂಡ ಫ್ಲಾಟ್ ಅಂತಾನೆ ಹೇಳ್ಬೋದು. ಓವರ್ ಆಲ್ ಹೇಳ್ಬೇಕಂತಂದ್ರೆ ವೀಕ್ಲಿ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಳೆದ ವಾರ. ಹಾಗೆ ನಾವು ಅಮೆರಿಕನ್ ಮಾರ್ಕೆಟ್ ನ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನ ಒಂದ್ಸಲ ನೋಡೋದಾದ್ರೆ ಇಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. 235 ಪಾಯಿಂಟ್ಸ್ ಅಥವಾ 0.62% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಜೊತೆಗೆ ವೋಲಟೈಲ್ ಪರ್ಫಾರ್ಮೆನ್ಸ್ ನೀವು ಇಲ್ಲಿ ನೋಡಬಹುದು, ಯಾವ ರೀತಿ ವೋಲಟೈಲಿಟಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಳೆದ ವಾರ ಕಂಡು ಬಂದಿದೆ ಅಂತ. ಹಾಗೆ ನಾಸ್ಡಾಕ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಾಸ್ಡಾಕ್ ಅಲ್ಲಿ ಆಲ್ಮೋಸ್ಟ್ 4% ನೋಡಬಹುದು, 575 ಪಾಯಿಂಟ್ಸ್ ಅಥವಾ 4% ಡೌನ್ ಫಾಲ್ ನಾಸ್ಡಾಕ್ ಅಲ್ಲಿ ಕಂಡು ಬಂದಿದೆ. ಕಳೆದ ವಾರ ವರ್ಸ್ಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ನಾಸ್ಡಾಕ್. ನಮ್ಮ ಐಟಿ ಸೆಕ್ಟರ್ ಅಲ್ಲೂ ಕೂಡ ಇದರ ಪ್ರೆಷರ್ ಕಂಡು ಬಂದಿತ್ತು, ನಿಮ್ಗೆ ಈಗಾಗಲೇ ಗೊತ್ತಿದೆ. ಬಟ್ ಶುಕ್ರವಾರದ ಸೆಷನ್ ಅಲ್ಲಿ ಒಳ್ಳೆ ರಿಕವರಿ ಕೂಡ ಕಂಡು ಬಂತು. ಬಟ್ ಇಲ್ಲಿ ಏನು ಅಂತ ರಿಕವರಿ ಕಂಡು ಬಂದಿಲ್ಲ, ಫ್ಲಾಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಶುಕ್ರವಾರ. ನಾಸ್ಡಾಕ್ ಹೋಲಿಸಿದ್ರೆ ಪರವಾಗಿಲ್ಲ, ನಮ್ಮ ಐಟಿ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂದ್ಕೊಳ್ಬಹುದು. ಇದಂತೂ ಲಾಸ್ಟ್ 5 ಡೇಸ್ ಅಲ್ಲಿ 4% ಹತ್ರ ಡೌನ್ ಆಗಿದೆ. ಸೊ ಮಾರ್ಕೆಟ್ ಮೂಡ್ ಅಂತೂ ಸದ್ಯದ ಮಟ್ಟಿಗೆ ನೆಗೆಟಿವ್ ಇದೆ, ಎಸ್ಪೆಷಲಿ ನಾಸ್ಡಾಕ್ ಅಲ್ಲಿ. ನಮ್ಮ ಮಾರ್ಕೆಟ್ ಅಂತೂ ಫ್ಲಾಟ್ ಇದೆ, ಅಂತ ಪಾಸಿಟಿವ್ ಇಲ್ಲ ಅಥವಾ ನೆಗೆಟಿವ್ ಇಲ್ಲ. ಬಟ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಳೆದ ವಾರ. ಹಾಗೆ ಈ ವಾರ ಯಾವೆಲ್ಲ ಇವೆಂಟ್ ಗಳು ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗ್ಬೋದು, ಅವುಗಳ ಬಗ್ಗೆ ಬರೋದಾದ್ರೆ ಮೊದಲನೇ ಕೀ ಇವೆಂಟ್ ಅಂತಂದ್ರೆ ನಮ್ಮ CPI ಡೇಟಾ. ಸೊ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗೋದಿದೆ. ಡಿಸೆಂಬರ್ ಮಂತ್ ನ ಇನ್ಫ್ಲೇಷನ್ ಡೇಟಾ ಇಲ್ಲಿ ನೋಡಬಹುದು, ಜನವರಿ 12ಕ್ಕೆ ರಿಲೀಸ್ ಆಗುತ್ತೆ. ಇನ್ನು ಫೋರ್ಕಾಸ್ಟ್ ಬಗ್ಗೆ ಮಾಹಿತಿ ಬಂದಿಲ್ಲ, ಮೇ ಬಿ ನಾಳೆ ನಾಡದ್ರಲ್ಲಿ ಫೋರ್ಕಾಸ್ಟ್ ಅಪ್ಡೇಟ್ ಆಗುತ್ತೆ. ಜನವರಿ 12ಕ್ಕೆ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗ್ತಿದೆ. ಸೊ ಅವತ್ತು ಇನ್ಫ್ಲೇಷನ್ ಯಾವ ಪ್ರಮಾಣದಲ್ಲಿ ಬಂದಿದೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಿ. ಇನ್ ಕೇಸ್ RBI ಎಕ್ಸ್ಪೆಕ್ಟೇಷನ್ ಏನಿತ್ತು ಅಷ್ಟೇ ಬಂದಿದ್ಯಾ ಅಥವಾ ಅದಕ್ಕಿಂತ ಜಾಸ್ತಿ ಬಂದಿದ್ಯಾ, ಈಗ ಮಾರ್ಕೆಟ್ ಫೋರ್ಕಾಸ್ಟ್ ಎಷ್ಟಿತ್ತು ಅದರಲ್ಲಿ ಏನಾದ್ರೂ ಬದಲಾವಣೆ ಆಗಿದೆಯಾ, ಸೊ ಇದೆಲ್ಲಾನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ 12ನೇ ತಾರೀಕು. ಸೊ ನೋಡೋಣ ಯಾವ ರೀತಿ ಡೇಟಾ ರಿಲೀಸ್ ಆಗುತ್ತೆ ಅಂತ. ಹಾಗೆ GDP ಬಗ್ಗೆ ಕೂಡ ಸಾಕಷ್ಟು ಅಪ್ಡೇಟ್ ಗಳು ನಿನ್ನೆ ಬಂದಿದ್ದಾವೆ. ನೋಡಬಹುದು, ಇಂಡಿಯಾಸ್ GDP ಲೈಕ್ಲಿ ಟು ಗ್ರೋ ಬೈ 7.3% ಇನ್ ಫೈನಾನ್ಷಿಯಲ್ ಇಯರ್ 24 ಸೊ ಅಡ್ವಾನ್ಸ್ ಎಸ್ಟಿಮೇಟ್ಸ್. ಹಾಗೆ ಸಾಕಷ್ಟು ಎಸ್ಟಿಮೇಷನ್ಸ್ ಪಾಸಿಟಿವ್ ನಂಬರ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಿದೆ. ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಹಾಗೆ ಇನ್ನೊಂದು ಕೀ ಇವೆಂಟ್ ಅಂತಂದ್ರೆ ಅದು ವೈಬ್ರೆಂಟ್ ಗುಜರಾತ್ ಸಮ್ಮಿತ್. ಸೊ ಅಲ್ಲಿಂದ ಸಾಕಷ್ಟು ಬ್ರೇಕಿಂಗ್ ನ್ಯೂಸ್ ಗಳು ಬರ್ತಾ ಇರುತ್ತೆ. 10ನೇ ತಾರೀಕು ಶುರುವಾಗುತ್ತೆ. ಈಗಾಗಲೇ ಬ್ರೇಕಿಂಗ್ ನ್ಯೂಸ್ ಗಳು ಶುರುವಾಗಿದ್ದಾವೆ, ಅದು ನಿಮ್ಗೆ ಈಗಾಗಲೇ ಗೊತ್ತಿದೆ. ಇನ್ನು 10 ರಿಂದ 12 3 ದಿನ ಇರುತ್ತೆ. ಸೊ ಅವತ್ತು ಕೂಡ ಸಾಕಷ್ಟು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಬರಬಹುದು. ಸಾಕಷ್ಟು ಸೆಕ್ಟರ್ ಗಳಿಗೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ನಡೆಯುವಂತ ಒಪ್ಪಂದಗಳು ಮಾರ್ಕೆಟ್ ನ ಮೇಲೂ ಕೂಡ ಪ್ರಭಾವ ಬೀರಬಹುದು. ಸೊ ಹಾಗಾಗಿ ಅಲ್ಲಿ ನಡೆಯೋ ಇವೆಂಟ್ ಗಳ ಕಡೆ ಕೂಡ ನಿಮ್ಮ ಗಮನ ಇರಬೇಕಾಗುತ್ತೆ, ಅಲ್ಲಿಂದ ಯಾವೆಲ್ಲ ನ್ಯೂಸ್ ಗಳು ಬರುತ್ತೆ ಅಂತ. ಹಾಗೆ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಕಡೆ ಹೋಗೋದಾದ್ರೆ ಅಮೆರಿಕದ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗೋದಿದೆ. ಡೇಟ್ ನೋಡಬಹುದು 11 ಜನವರಿ. ಸೊ ಫೋರ್ಕಾಸ್ಟ್ ನೋಡಬಹುದು 3.2% ಇದೆ. ಇದು ಯಾವ ಮಟ್ಟದಲ್ಲಿ ಬರುತ್ತೆ, ಫೋರ್ಕಾಸ್ಟ್ ಇರೋ ಪ್ರಮಾಣದಲ್ಲೇ ಬರುತ್ತಾ ಅಥವಾ ಅದಕ್ಕಿಂತ ಜಾಸ್ತಿ ಬರುತ್ತಾ, ಅದಕ್ಕಿಂತ ಕಡಿಮೆ ಬರುತ್ತಾ, ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಡಿಮೆ ಬಂದ್ರೆ ಅಬ್ವಿಯಸ್ಲಿ ಮಾರ್ಕೆಟ್ಗೆ ಪಾಸಿಟಿವ್ ನ್ಯೂಸ್, ಜಾಸ್ತಿ ಬಂದ್ರೆ ನೆಗೆಟಿವ್ ನ್ಯೂಸ್. ನೋಡೋಣ ಯಾವ ರೀತಿ ಬರುತ್ತೆ ಅಂತ. 11ನೇ ತಾರೀಕು ಅಮೆರಿಕನ್ ಮಾರ್ಕೆಟ್ ಕಡೆ ಕೂಡ ಗಮನ ಇರಲಿ, ಜೊತೆಗೆ ಇನ್ಫ್ಲೇಷನ್ ಕಡೆ ಕೂಡ. ನೆಕ್ಸ್ಟ್ ಚೀನಾದಿಂದ ಕೂಡ ಇನ್ಫ್ಲೇಷನ್ ನ್ಯೂಸ್ ಬರೋದಿದೆ ಈ ವಾರದಲ್ಲಿ. ಅಲ್ಲಂತೂ ನೋಡಬಹುದು ಇನ್ಫ್ಲೇಷನ್ ನೆಗೆಟಿವ್ ಅಲ್ಲಿ ಇದೆ. ನೆಗೆಟಿವ್ ಅಲ್ಲಿ ಇರೋದು ಅಷ್ಟು ಒಳ್ಳೆಯದಲ್ಲ ಎಕಾನಮಿಗೆ. ಸೊ ಇಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ. ಹಾಗೆ ಫೋರ್ಕಾಸ್ಟ್ ನೋಡಬಹುದು 0.4% ನೆಗೆಟಿವ್ ಇದೆ. ಈಗಲೂ ಕೂಡ ನೆಗೆಟಿವ್ ಎಕ್ಸ್ಪೆಕ್ಟೇಷನ್ ಇದೆ. ಅದು ಕೂಡ 12ನೇ ತಾರೀಕು ಬರ್ತಾ ಇದೆ. ಅಂದ್ರೆ ನಮ್ಮ ಇನ್ಫ್ಲೇಷನ್ ಡೇಟಾ ಬರುತ್ತೆ 12ನೇ ತಾರೀಕು, ಅವತ್ತೇ ಚೀನಾದ ಇನ್ಫ್ಲೇಷನ್ ಡೇಟಾ ಕೂಡ ಬರುತ್ತೆ. ಅಂದ್ರೆ ಆಲ್ಮೋಸ್ಟ್ ನಮಗೆ ಮುಂದಿನ ವಾರದಲ್ಲಿ ಪರ್ಫಾರ್ಮೆನ್ಸ್ ಅಥವಾ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗೋದು ನೆಕ್ಸ್ಟ್ ವಾರನೇ, ಅದ್ರ ನೆಕ್ಸ್ಟ್ ವಾರ 12ನೇ ತಾರೀಕು. ಯಾಕಂದ್ರೆ ಫ್ರೈಡೇ ಇರುತ್ತೆ. ಫ್ರೈಡೇ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಡೇಟಾಗಳು ರಿಲೀಸ್ ಆಗ್ತವೆ. ಸೊ ಹಾಗಾಗಿ ಇನ್ನು ಮಂಡೇನೆ ನೋಡ್ಲಿಕ್ಕೆ ಸಿಗೋದು. ಸೊ ನೋಡೋಣ ಯಾವ ರೀತಿ ಡೇಟಾ ರಿಲೀಸ್ ಆಗ್ತವೆ ಅಂತ. ಇಂಡಿಯನ್ ಚೀನೀಸ್ ಇನ್ಫ್ಲೇಷನ್ ಡೇಟಾ. ಹಾಗೆ ನೆಕ್ಸ್ಟ್ ಅಪ್ಡೇಟ್ ಗೆ ಬರೋದಾದ್ರೆ ಇಂಪಾರ್ಟೆಂಟ್ ಪಾಯಿಂಟ್, ಈ ವಾರ ಬಿಸಿಯೆಸ್ಟ್ ವೀಕ್ ಅಂತ ಹೇಳಿದೆ ಮೊದಲಿಗೆ ನಾನು. ಕಾರಣ ಈ ವಾರ ದೊಡ್ಡ ದೊಡ್ಡ ಕಂಪನಿಗಳ Q3 ರಿಸಲ್ಟ್ ಬರೋದಿದೆ. ಹಾಗೆ ಯಾವ ಕಂಪನಿಯ ರಿಸಲ್ಟ್ ಯಾವತ್ತು ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕು ಅಂತಂದ್ರೆ ನಾನಿಲ್ಲಿ ಗೂಗಲ್ ಅಲ್ಲಿ ಸರ್ಚ್ ಕೊಟ್ಟಿದ್ದೀನಿ. ನೋಡಬಹುದು BSE ರಿಸಲ್ಟ್ ಕ್ಯಾಲೆಂಡರ್ ಅಂತ. ಸೊ ರಿಸಲ್ಟ್ ಕ್ಯಾಲೆಂಡರ್ ಅಂತ ಸರ್ಚ್ ಕೊಟ್ರೆ ಮೊದಲನೇ ಲಿಂಕ್. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ರಿಸಲ್ಟ್ ಕ್ಯಾಲೆಂಡರ್ಗೆ ಹೋಗುತ್ತೆ. ಅಲ್ಲಿ ಹೋದ್ರೆ ನಿಮ್ಗೆ ಯಾವೆಲ್ಲ ಕಂಪನಿಗಳ ರಿಸಲ್ಟ್ ಯಾವತ್ತಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಇದನ್ನ ಕ್ಲಿಕ್ ಮಾಡ್ತೀನಿ ನಾನು. ಕೆಳಗೆ ರಿಸಲ್ಟ್ ಕ್ಯಾಲೆಂಡರ್ ನ ಪೇಜ್ಗೆ ಬಂದಿದ್ದೀನಿ ನನಗೆ. ನೋಡಬಹುದು 8ನೇ ತಾರೀಕು ಫ್ರಾಂಕ್ಲಿನ್ ಇಂಡಸ್ಟ್ರೀಸ್ ಅಥವಾ ಇಂಡಿಯಾನೋ ಗೊತ್ತಿಲ್ಲ ಇದ್ರ ಹೆಸರು, ಈ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗ್ತಾ ಇದೆ.
ಸೊ ಹೀಗೆ ಎಲ್ಲ ಕಂಪನಿಗಳ ರಿಸಲ್ಟ್ಸ್ ಇರುತ್ತೆ. ಇಲ್ಲಿ SG Mart ಮೊನ್ನೆ ತಾನೇ ನಾನು ವಿಡಿಯೋ ಮಾಡಿದ್ದೆ ಇದ್ರ ಬಗ್ಗೆ 8ನೇ ತಾರೀಕು ಅಂದ್ರೆ ನಾಳೆ ಇದರ ರಿಸಲ್ಟ್ ಇದೆ. ಜೊತೆಗೆ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಅಂಡ್ ಬೋನಸ್ ಬಗ್ಗೆ ಕೂಡ ಡಿಸಿಷನ್ ತಗೊಳ್ತಾ ಇದೆ. ಇದು ನಾರ್ಮಲ್ ಆಯ್ತು. ಹಾಗೆ ಡೆಲ್ಟಾ ಕಾರ್ಪ್ ಕೂಡ ರಿಸಲ್ಟ್ ಇದೆ ನೋಡಬಹುದು 9ನೇ ತಾರೀಕು. ನೆಕ್ಸ್ಟ್ ತುಂಬಾನೇ ಇಂಪಾರ್ಟೆಂಟ್ ಅಂತಂದ್ರೆ ಅದರಲ್ಲೂ ಮಾರ್ಕೆಟ್ ಅಲ್ಲಿ ಇಂಪ್ಯಾಕ್ಟ್ ಅನ್ನ ಮಾಡುವಂತ ರಿಸಲ್ಟ್ಸ್ ಅಂತಂದ್ರೆ ಅದು 11ನೇ ತಾರೀಕಿಂದ ಶುರು ಆಗುತ್ತೆ. 11ನೇ ತಾರೀಕು ನೋಡ್ಬೋದು ನೀವು ಇಲ್ಲಿ ಇನ್ಫೋಸಿಸ್ ರಿಸಲ್ಟ್ ಇದೆ. ಆಲ್ಮೋಸ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಬರುತ್ತೆ. ಮಾರ್ಕೆಟ್ ರಿಯಾಕ್ಷನ್ ನಮಗೆ 12ನೇ ತಾರೀಕು ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇನ್ಫೋಸಿಸ್ ಜೊತೆಗೆ TCS ನ ರಿಸಲ್ಟ್ ಕೂಡ ಇದೆ 11ನೇ ತಾರೀಕು. ಅಂದ್ರೆ IT ಸೆಕ್ಟರ್ ತುಂಬಾನೇ ಫೋಕಸ್ ಅಲ್ಲಿರುತ್ತೆ ಈ ವಾರ ಪೂರ್ತಿ. ಇವುಗಳ ರಿಸಲ್ಟ್ ಓವರ್ ಆಲ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಯಾಕೆಂತಂದ್ರೆ ನಿಫ್ಟಿಯಲ್ಲಿ ಸೆಕೆಂಡ್ ಹೈಯೆಸ್ಟ್ ವೈಟೇಜ್ ಇರುವಂತಹ ಸೆಕ್ಟರ್ ಅಂತಂದ್ರೆ IT ಸೆಕ್ಟರ್. ಇನ್ಫೋಸಿಸ್ ಅಂಡ್ TCS ನ ನಂಬರ್ ನೋಡಿದ್ಮೇಲೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕಂಡು ಬರುತ್ತೆ. ಪಾಸಿಟಿವ್ಸ್ ಇತ್ತ ಒಳ್ಳೆ ರ್ಯಾಲಿ ಕಂಡು ಬರುತ್ತೆ, ಮಾರ್ಕೆಟ್ ಪಾಸಿಟಿವ್ ಆಗ್ಬೋದು. ನೆಗೆಟಿವ್ ಇತ್ತ ಡೌನ್ ಫಾಲ್ ಏನಾದ್ರೂ ಕಂಡು ಬಂತ ಮಾರ್ಕೆಟ್ ಕೂಡ ನೆಗೆಟಿವ್ ಆಗುವಂತಹ ಸಾಧ್ಯತೆ ಇರುತ್ತೆ. ಬಟ್ ಬೇರೆ ಇಂಡೆಕ್ಸ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ರೆ ಅದು ಬದಲಾಗಬಹುದು. ಬಟ್ ಓವರ್ ಆಲ್ ಮಾರ್ಕೆಟ್ ಅನ್ನ ಮೇಲೆ ಕೆಳಗೆ ತಗೊಂಡೋಗುವಂತಹ ಸಾಧ್ಯತೆಗಳಿರುತ್ತೆ 12ನೇ ತಾರೀಕು ಸೆಷನ್ ಅಲ್ಲಿ. ಓವರ್ ಆಲ್ ಈ ವಾರ ಪೂರ್ತಿ IT ಸೆಕ್ಟರ್ ಫೋಕಸ್ ಅಲ್ಲಿರುತ್ತೆ. ಓವರ್ ಆಲ್ ಮಾರ್ಕೆಟ್ ಮೇಲೂ ಕೂಡ ಇಂಪ್ಯಾಕ್ಟ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವುಗಳ ನಂಬರ್ಸ್ ಹೇಗಿರುತ್ತೆ ಅದು ತುಂಬಾನೇ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ಹಾಗೆ ಅದರ ನಂತರ ನೆಕ್ಸ್ಟ್ ಡೇನೆ HCL ಟೆಕ್ ನ ರಿಸಲ್ಟ್ ಕೂಡ ಇದೆ 12ನೇ ತಾರೀಕು. ಹಾಗೆ HDFC ಲೈಫ್ ರಿಸಲ್ಟ್ ಇದೆ, JTL ಇಂಡಸ್ಟ್ರೀಸ್ ಇದೆ, ಜೊತೆಗೆ ವಿಪ್ರೋ ರಿಸಲ್ಟ್ ಕೂಡ 12ನೇ ತಾರೀಕಿದೆ. ಮೇಜರ್ IT ಕಂಪನಿಗಳು ಈ ವಾರ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ಬಿಡ್ತವೆ. ಜೊತೆಗೆ ಅದು 3ನೇ ತಾರೀಕು ಡಿಮಾರ್ಟ್ ನ ರಿಸಲ್ಟ್ ಕೂಡ ಇದೆ ನೋಡಬಹುದು. ಸೊ ನೆಕ್ಸ್ಟ್ ಉಳಿದ ರಿಸಲ್ಟ್ ಗಳು ನೆಕ್ಸ್ಟ್ ವೀಕ್ ಹೋಗ್ಬಿಡ್ತವೆ. BCG ರಿಸಲ್ಟ್ ಕೂಡ ಇದೆ 15ನೇ ತಾರೀಕು ಅಂದ್ರೆ ನೆಕ್ಸ್ಟ್ ವೀಕ್. ಸೊ ಮೇಜರ್ ಅಂದ್ರೆ IT ಸೆಕ್ಟರ್ ಕಂಪನಿಗಳ ರಿಸಲ್ಟ್ಸ್ ಇದೆ. ಸೊ ಅವುಗಳ ಕಡೆ ನಿಮ್ಮ ಗಮನ ಇರಬೇಕಾಗುತ್ತೆ ಈ ವಾರ. ಅದರಲ್ಲೂ ಎಸ್ಪೆಷಲಿ TCS ಅಂಡ್ ಇನ್ಫೋಸಿಸ್ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡ್ತವೆ. ಸೊ ಹಾಗೆ ರಿಸಲ್ಟ್ ಗಳನ್ನ ನೋಡಿ. ಹಾಗೆ ನೀವು ಇನ್ ಕೇಸ್ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ಇಲ್ಲೇ ನೋಡಬಹುದು. ಇಲ್ಲಿ ಈ ನಂಬರ್ ಮೇಲೆ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ HCL ಟೆಕ್ ಕ್ಲಿಕ್ ಮಾಡ್ತಾ ಇದ್ದೀನಿ ನಾನು. HCL ಟೆಕ್ ಓಪನ್ ಆಗುತ್ತೆ. ರಿಸಲ್ಟ್ ದಿನ ನೀವು ಅಲ್ಲಿ ಓಪನ್ ಮಾಡ್ಕೊಂಡು ಕೆಳಗಡೆ ಬಂದ್ರೆ ಇಲ್ಲಿ ಅನೌನ್ಸ್ಮೆಂಟ್ಸ್ ಅಲ್ಲಿ ಇರುತ್ತೆ. ಸೊ ರಿಸಲ್ಟ್ಸ್ ಇದನ್ನ ಕ್ಲಿಕ್ ಮಾಡ್ಕೊಂಡು ನೋಡ್ಕೊಳ್ಬಹುದು. ಸೊ ನೆಕ್ಸ್ಟ್ ಇವೆಂಟ್ ಗೆ ಬರೋಣ. ಅದು FIS/DIS ಆಕ್ಟಿವಿಟೀಸ್. ಶುಕ್ರವಾರದ ಸೆಷನ್ ಅಲ್ಲಿ 1696 ಕೋಟಿ ನೆಟ್ ಬೈಯಿಂಗ್ ಅನ್ನ FIS ಮಾಡಿದ್ದಾರೆ. DIS ಅಟ್ ದ ಸೇಮ್ ಟೈಮ್ 3497 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಸೊ ಓವರ್ ಆಲ್ ಹೇಳ್ಬೇಕಂತಂದ್ರೆ ಜನವರಿ 2024ರಲ್ಲಿ 3290 ಕೋಟಿ ನೆಟ್ ಬೈಯಿಂಗ್ ಅನ್ನ FIS ಕಡೆಯಿಂದ ಮಾಡಿದ್ದಾರೆ. DIS ಕಡೆಯಿಂದ 7296 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಸೊ ಇವರು ಬೈಯಿಂಗ್ ಅನ್ನ ಮಾಡ್ತಿದ್ದಾರೆ, ಇವರು ಸೆಲ್ಲಿಂಗ್ ಅನ್ನ ಮಾಡ್ತಿದ್ದಾರೆ. ಸೊ ನೋಡೋಣ ಮುಂದುವರೆದು ಯಾವ ರೀತಿ ರಿಯಾಕ್ಷನ್ ಮುಂದಿನ ವಾರ ಇರುತ್ತೆ ಅಂತ. ಮುಂದಿನ ವಾರ ಅಲ್ಲ, ಈ ವಾರ. ಸೊ ಇವ್ರ ಕಡೆ ಕೂಡ ನಿಮ್ಮ ಗಮನ ಇರಲಿ ಯಾವ ರೀತಿ ರಿಯಾಕ್ಷನ್ ಇವರಿಬ್ಬರ ಕಡೆಯಿಂದ ಬರುತ್ತೆ ಅಂತ. ಈಗ ನೆಕ್ಸ್ಟ್ ಕ್ರೂಡ್ ಆಯಿಲ್ ಕಡೆ ಬರೋದಾದ್ರೆ 78-79 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ಒಳ್ಳೆ ಪಾಯಿಂಟ್ ಅಂತಾನೆ ಹೇಳ್ಬೋದು. ಬಿಲೋ $80 ಟ್ರೇಡ್ ಆಗ್ತಿದೆ ಕಂಟಿನ್ಯೂಸ್ ಆಗಿ. ಸೊ ಅದನ್ನ ಪಾಸಿಟಿವ್ ಪಾಯಿಂಟ್ ಅಂತಾನೆ ನಾವು ಕನ್ಸಿಡರ್ ಮಾಡಬಹುದು. ಜೊತೆಗೆ ಇನ್ಫ್ಲೇಷನ್ಗೂ ಕೂಡ ಒಳ್ಳೆ ನ್ಯೂಸ್ ಇದು, ಬಿಲೋ 80 ಟ್ರೇಡ್ ಆಗೋದು. ಆಸ್ ಆಫ್ ನಾವು ಒಳ್ಳೆ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಿದೆ ಲಾಸ್ಟ್ 10-15 ಡೇಸ್ ಇಂದ ಕೂಡ. ಇಲ್ಲಿದೆ ಸದ್ಯಕ್ಕೆ ಯಾವುದೇ ನೆಗೆಟಿವ್ ನ್ಯೂಸ್ ಬಂದಿಲ್ಲ. ಸೊ ನೋಡೋಣ ಮುಂದಿನ ವಾರನೂ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತಾ ಅಂತ. ಹಾಗೆ ಈ ಎಲ್ಲ ಅಪ್ಡೇಟ್ಸ್ ಗಳ ಜೊತೆಗೆ ಇನ್ನು ಸಾಕಷ್ಟು ಇಂಡಿವಿಜುವಲ್ ಕಂಪನಿಗಳ ಬಗ್ಗೆ ಕೂಡ ಅಪ್ಡೇಟ್ ಗಳು ಬರುತ್ತೆ. ಫಾರ್ ಎಕ್ಸಾಂಪಲ್ ಸುಮಾರು ಕಂಪನಿಗಳು ಬೈಬ್ಯಾಕ್ ಬಗ್ಗೆ ಡಿಸಿಷನ್ ತಗೊಳ್ತಾ ಇದಾವೆ ಬೋರ್ಡ್ ಮೀಟಿಂಗ್ಸ್ ಅಲ್ಲಿ ನೆಕ್ಸ್ಟ್ ವೀಕ್ ಅಲ್ಲಿ. ಸೊ ಅಂತವು ಕೂಡ ಸ್ವಲ್ಪ ಇಂಪ್ಯಾಕ್ಟ್ ಅನ್ನ ಮಾಡಬಹುದು. ಅವುಗಳ ಕಡೆ ಕೂಡ ಗಮನ ಇರಲಿ ಈ ವಾರ. ಓವರ್ ಆಲ್ ಹೇಳ್ಬೇಕಂತಂದ್ರೆ ಖಂಡಿತ ಈ ವಾರ ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಅಂತಾನೆ ಹೇಳ್ತೀನಿ ನಾನು. ಯಾಕಂದ್ರೆ ಸಾಕಷ್ಟು ಇವೆಂಟ್ ಗಳಿದಾವೆ. ಇಂಡಿವಿಜುವಲ್ ಕಂಪನಿಗಳ ಬಗ್ಗೆ ಕೂಡ ಸಾಕಷ್ಟು ಸುದ್ದಿಗಳು ಬರೋದಿದೆ. ಹಾಗಾಗಿ ಈ ಎಲ್ಲ ಮೇಜರ್ ಇವೆಂಟ್ ಗಳ ಕಡೆ ನಿಮ್ಮ ಗಮನ ಇರಲಿ. ಸೊ ಇವುಗಳ ಬಗ್ಗೆ ಮಾಹಿತಿ ಇದ್ರೆ ಖಂಡಿತ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡಬಹುದು ಅನ್ನೋದನ್ನ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಹುದು. ಅದು ಪಾಸಿಟಿವ್ ಆಗಿರ್ಲಿ ನೆಗೆಟಿವ್ ಆಗಿರ್ಲಿ ನಿಮಗೆ ಕಾರಣ ಗೊತ್ತಿರುತ್ತೆ. ಸೊ ಹಾಗಾಗಿ ಅಂತ ಸಮಯದಲ್ಲಿ ನಾವು ಎದುರ್ಕೊಳ್ಳೋದು ಇಲ್ಲ, ಪಾನಿಕ್ ಆಗೋದು ಇಲ್ಲ. ಸೊ ನೋಡಿ ಎಲ್ಲಾನು ಕೂಡ ಅಬ್ಸರ್ವ್ ಮಾಡಿ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.